ವೆಲ್ಕಮ್ ಬ್ಯಾಕ್. ಬಹಳ ನಾನು ಆಗಲೇ ಹೇಳಿದೆ ವಿರಾಮಕ್ಕೂ ಮುನ್ನ ಇಂಪಾರ್ಟೆಂಟ್ ವಿಚಾರ, ಎಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತಹ ವಿಚಾರನ ಡಾಕ್ಟರ್ ಹೇಳ್ತಾ ಇದ್ರು. ತಿಳ್ಕೊಳ್ಳೇಬೇಕಾದಂಥದ್ದು, ಕೇವಲ ಪುರುಷ ಮಾತ್ರ ಲೈಂಗಿಕ ಸುಖವನ್ನು ಪಡೆದ್ರೆ ಆಗಲ್ಲ, ಮಹಿಳೆಗೂ ಕೂಡ ಆ ಸುಖವನ್ನು ಕೊಡಬೇಕು, ಅವರೂ ಕೂಡ ಆ ಪರಾಕಾಷ್ಠೆಯನ್ನು ತಲುಪಬೇಕು, ನನಗೂ ತೃಪ್ತಿ ಸಿಕ್ತು ಅನ್ಬೇಕು. ಆದರೆ 50%ಗಿಂತ ಹೆಚ್ಚು ನಮ್ಮ ದೇಶದಲ್ಲಿ ಆ ಥರ ಸಿಗ್ತಾ ಇಲ್ಲ. ಅದಕ್ಕೆ ಬೇಕಾದಂತಹ ಒಂದು ಲೆಟರ್ ಬಂದಿತ್ತು, ಅದನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಡಾಕ್ಟರ್ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಎಸ್ ಡಾಕ್ಟರ್, ಸೊ ಹಾಗಾದ್ರೆ ಈ ಓರಲ್ ಸೆಕ್ಸ್ ಅನ್ನೋದು ಅಷ್ಟು ಮುಖ್ಯವಾದ ಅಲ್ವಾ? ಆದರೆ ಈ ಓರಲ್ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಏನು ಡಾಕ್ಟರ್ ಅದು? ಬಹಳ ಮುಖ್ಯವಾದ್ದು ಅಂದರೆ ಈ ಸೆಕ್ಷುವಲ್ ಎಜುಕೇಷನ್ ಬರಬೇಕು. ಓಕೆ, ಸೆಕ್ಸ್ ಅಂದರೆ ಏನು, ಅದನ್ನು ಸೇಫಾಗಿ ಅಂತಂದರೆ ಯಾವುದೇ ಕಾಯಿಲೆಗಳು ಬರದೇ ಇರೋ ರೀತಿಯಲ್ಲಿ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಆ್ಯಂಡ್ ಜೊತೆಗೆ ಸಂಗಾತಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ, ಸಂಗಾತಿಗೂ ತೃಪ್ತಿ ಆಗೋ ರೀತಿಯಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಭಾಳ ಮುಖ್ಯ. ಓರಲ್ ಸೆಕ್ಸ್ ಅಂದ ತಕ್ಷಣ ಸುಮ್ಮನೆ ತಗೊಂಡೋಗಿ ಬಾಯಿಗಿಟ್ಟು ಚಿಪ್ಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುಂಚೆ ಈ ಜನನೇಂದ್ರಿಯಗಳ ಸ್ವಚ್ಛತೆ ಬಹಳ ಶುಚಿಯಾಗಿರಬೇಕು. ಒಂದು ಹೇಳ್ತೀನಿ ಅರವಿಂದ್, ನಾನು ನೋಡ್ತೀನಲ್ಲ ಜನನೇಂದ್ರಿಯಗಳನ್ನ, 70% ಪುರುಷರು ನಾನು ಪರೀಕ್ಷೆ ಮಾಡಿದಾಗ, ಅಂದರೆ ಲೈಂಗಿಕ ಪರೀಕ್ಷೆ ಮಾಡಿದಾಗ ಬಹಳ ಬೇಜಾರಾಗ್ತದೆ. 70% ಪುರುಷರು ಜನನೇಂದ್ರಿಯಗಳನ್ನ ಸ್ವಚ್ಛವಾಗಿಟ್ಟಿರೋದಿಲ್ಲ. ಆ ಚರ್ಮನ ಹಿಂದಕ್ಕೆ ಸರಗಿಸಿ ತೊಳ್ಕೊಂಡು ಇರೋದಿಲ್ಲ, ಬಿಚ್ಚಿದ್ರೆ ದುರ್ವಾಸನೆ ಬರ್ತದೆ. ಜೊತೆಗೆ 70% ಜನ ಈ ಜನನೇಂದ್ರಿಯಗಳನ್ನ ಶೇವ್ ಮಾಡ್ಕೊಂಡಿರೋದಿಲ್ಲ. ಅಂದ್ರೆ ಸ್ವಚ್ಛವಾಗೂ ಇಟ್ಕೊಂಡಿರೋದಿಲ್ಲ, ಅವುಗಳಿಗೆ ಯಾವುದೇ ರೀತಿಯಲ್ಲಿ. ಅದೇನು ಅದಕ್ಕೆ ಕಾರಣ? ಅವ್ರಿಗೆ ಅರಿವಿಲ್ಲ, ಒಂದು ನೆಗ್ಲಿಜೆನ್ಸಿನ, ಎರಡೂನು. ಮೂರನೇದು ಅವಕಾಶನೂ ಇಲ್ಲದೆ ಹೋಗ್ಬೋದು. ಈಗ ಶೇವ್ ಮಾಡ್ಕೋಬೇಕು ಅಂದ್ರೆ ಪ್ರೈವೇಸಿ ಬೇಕು. ಹೌದು, ಜನನೇಂದ್ರಿಯಗಳು ತೊಳ್ಕೊಬೇಕು ಅಂತಂದ್ರೆ ಬೋಲ್ಟ್ ಇರಬೇಕು ಬಾತ್ರೂಮ್ಗೆ. ನಮ್ಮಲ್ಲಿ ನೋಡಿದಾಗೆ ಒಂದು 50-60% ಮನೆಗಳಲ್ಲಿ ಬಾಗ್ಲುಗಳೇ ಇರೋದಿಲ್ಲ. ಸುಮ್ಮನೆ ಏನೋ ಒಂದು ಸ್ಕ್ರೀನ್ ಹೇಳ್ಕೊಂಡಿರ್ತಾರೆ, ಬಾಗ್ಲಿದ್ರು ಬೋಲ್ಟ್ ಇರೋದಿಲ್ಲ. ಸುಮ್ಮನೆ ಹಿಂದ್ಗಡೆ ಒಂದು ಚೊಂಬೋ ಒಂದು ಬಕೆಟೋ ಇಟ್ಟಿರ್ತಾರೆ. ಅಂದ್ರೆ ಯಾರು ಬೇಕಾದ್ರೆ ಯಾವ ಬೇಕಾದ್ರೂ ತಳ್ಳಬಹುದು. ಆ ಭಯದ ವಾತಾವರಣದಲ್ಲಿ ಇರ್ತದೆ. ಇವುಗಳಿಂದ ಎಲ್ಲ ಏನಾಗುತ್ತೆ, ಯಾವಾಗ ಒಂದು ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಆಗ ನಾವು ಎಕ್ಸ್ಪೆಕ್ಟು ಮಾಡಕ್ಕಾಗಲ್ಲ. ಅದು ಬರ್ಬೇಕು. ನಿಜ. ಅದು ನಮ್ಮಲ್ಲಿ ಮೊಬೈಲ್ ಇಲ್ಲದೆ ಇರೋ ಯಾರನ್ನಾದ್ರೂ ನೋಡಿದ್ದೀರಾ? ಇತ್ತೀಚಿನ ವರ್ಷಗಳಲ್ಲಂತೂ ಇಲ್ವೇ ಇಲ್ಲ. ಮೊಬೈಲ್ಗಳು ಇರ್ತದೆ, ಅದ್ರ ಒಂದು ಬಾತ್ರೂಮ್ ಒಂದು ಬೋಲ್ಟ್ ಹಾಕೊಳಕ್ ಅವ್ರಿಗೆ ಆಗೋದಿಲ್ಲ. 10,000 ರೂಪಾಯಿ ಕೊಟ್ಟು ಒಂದು ಐಫೋನ್ಗಳು ಕೊಂಡ್ಕೊಂಡಿರ್ತಾರೆ. ಅದನ್ನ ಯೋಚನೆ ಮಾಡ್ಬೇಕು. ಈ ಲೈಂಗಿಕ ಕ್ರಿಯೆಯಿಂದ ಯಾವ ಯಾವ ಕಾಯಿಲೆಗಳು ಹಬ್ಬೋದು, ಅದೆಲ್ಲ ಲೈಂಗಿಕ ಕಾಯಿಲೆಗಳು ಬಾಯಿ ಮುಖಾಂತರ ಸಂಭೋಗ ಮಾಡೋದ್ರಲ್ಲೂ, ಅಂದ್ರೆ ಓರಲ್ ಸೆಕ್ಸ್ ಅಲ್ಲೂ ಸ್ಪ್ರೆಡ್ ಆಗ್ಬೋದು. HIV ಆಗ್ಬೋದು, HPSAG ಆಗ್ಬೋದು, VDRL ಆಗ್ಬೋದು, ಸಿಫಿಲಿಸ್ ಆಗ್ಬೋದು, ಗೊನೋರಿಯಾ ಆಗ್ಬೋದು, ಲಿಂಫೋಗ್ರಾಮೋವೆನೇರಿಯಂ ಆಗ್ಬೋದು. ನಾವೆಲ್ಲ ಈ ಕಾಯಿಲೆಗಳ ಬಗ್ಗೆ ಸಾಕಷ್ಟು ಸರಿ ಮಾತಾಡಿದ್ದೀವಿ. ಅದೆಲ್ಲ ಈವನ್ ಕ್ಲೆಮಿಡಿಯಾ ಆಗ್ಬೋದು, ಹೆರ್ಪಿಸ್ ಆಗ್ಬೋದು, ಸರ್ಪಹುಣ್ಣು, ಅದೆಲ್ಲ ಕಾಯಿಲೆಗಳು ಈ ಬಾಯಿ ಮುಖಾಂತರ ಸಂಭೋಗ ಮಾಡೋದ್ರಿಂದ ಕೂಡ ಆಗತ್ತೆ ಅಂತ ಆಯ್ತು. ಬಾಯಿ ಮತ್ತು ಯೋನಿ ಎರಡು ಹೆಚ್ಚು ಕಡಿಮೆ ಒಂದೇ, ಎರಡಕ್ಕೂ ಮ್ಯೂಕಸ್ ಮೆಂಬ್ರೇನ್ಗಳು ಇರ್ತದೆ, ಎರಡು ಕಡೆನೂ ಇದೆ. ಆದ್ರಿಂದ ಇದನ್ನ ಮಾಡೋದಕ್ಕಿಂತ ಮುಂಚೆ ಸ್ವಚ್ಛತೆ ಜೊತೆಗೆ ಯಾವುದೇ ಕಾಯಿಲೆಗಳಿದೆ ಇರಂಗೆ ನೋಡ್ಕೋಬೇಕು. ಮತ್ತು ಮೂರನೇದು ಈ ಪೂರ್ವ ಸಿದ್ಧತೆ ಅಂತ ಅಂದ್ರೆ, ಈ ನಾನಾಗ್ಲೇ ಶೇವಿಂಗ್ ಬಗ್ಗೆ ಹೇಳಿದ್ದೆ, ಅದ್ರ ಜೊತೆಗೆ ಒಳ ಉಡುಪುಗಳು ಕೂಡ ಯಾವುದೇ ರೀತಿ ದುರ್ವಾಸನೆ ಇಲ್ದಿರಂಗೆ ನೋಡ್ಕೊಳ್ಬೇಕು. ಬರೀ ಶರೀರದ ಸ್ವಚ್ಛತೆ ಅಲ್ಲ, ಒಳ ಉಡುಪುಗಳು ಖಂಡಿತ ಬಹಳ ಮುಖ್ಯವಾದ. ಆಶ್ಚರ್ಯ ಆಗ್ಬೋದು, ಈ ಅಡ್ವರ್ಟೈಸ್ಮೆಂಟ್ಸ್ಗಳು ನೋಡ್ಬೇಕು ಲಿಂಗರಿಗಳದ್ದು, ಅದು ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ಗಳದ್ದು, ಅಮೇರಿಕನ್ ಅದು ಏನು ಎಂತೆಂಥ ವೈವಿಧ್ಯಮಯ ಉಡುಪುಗಳು ಇರ್ತದೆ. ಅಂತ ಉಡುಪುಗಳು ಧರಿಸಿದಾಗ ಏನಾಗುತ್ತೆ, ಆಸಕ್ತಿ ತಾನಾಗ್ತಾನು ಬರುತ್ತೆ. ಹೌದೌದು, ಅದು ಬಿಚ್ಚೋದ್ಕಿಂತ ಹಾಕೊಂಡಿದ್ದಂಗೆ ನೋಡಿದ್ರೆ ಎಷ್ಟೋ ಚೆನ್ನಾಗಿರ್ತದೆ. ಈ ಸ್ತನಗಳು ಅಷ್ಟೇ, ಪೂರ್ತಿ ಸ್ತನ ತೆಗೆದ್ರೆ ನಿಮ್ಗೆ ಅಷ್ಟೊಂದು ಆಸಕ್ತಿ ಬರಲಾರ್ದು, ಒಳ್ಳೆ ಬ್ರಾ ಹಾಕಿದ್ರೆ ಸ್ತನಗಳಿಗೆ ಹೆಚ್ಚು ಆಕರ್ಷಣೆ. ಅದೇ ತರ ಲಿಂಗರಿಗಳು ಅಷ್ಟೇ, ಅಂಡರ್ವೇರ್ಗಳು ಅಷ್ಟೇ ವೈವಿಧ್ಯಮಯ. ಅಂದ್ರೆ ನನಗೆ ಓವರ್ ಆಲ್ ಆಗಿ ಏನಿಸ್ತು ಅಂದ್ರೆ ಡಾಕ್ಟ್ರೆ, ಲೈಂಗಿಕ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಅಲ್ವಾ? ಅದು ಒಂದು ಅವಿಭಾಜ್ಯ ಅಂಗ. ಅದಿಲ್ಲ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆನೇ ಒಪ್ಕೊಂಡಿದೆ, ಲೈಂಗಿಕ ಕ್ರಿಯೆ ಕೂಡ ಒಂದು ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದ್ರೆ
ಲೈಂಗಿಕವಾಗಿಯೂ ಆತ ಆರೋಗ್ಯವಂತಾಗಿರ್ಬೇಕು. 3 ಹಂತಗಳಾಯ್ತು. ಈಗ 4ನೇ ಹಂತ ಅಂತಂದ್ರೆ ಅದು ಘರ್ಷಣೆ ಅಥವಾ ಆರ್ಗಸಮ್ ಅಲ್ವಾ? ಪರಾಕಾಷ್ಠೆ. ಡಾಕ್ಟ್ರೆ, ನನಗನ್ನಿಸ್ತು ನೀವು ಹೇಳಿದನ್ನು ಕೇಳಿದ್ರೆ ಈ ಮೊದಲ ಮತ್ತು 2ನೇ ಹಂತಗಳ ಸಮಯ ದೀರ್ಘಾವಧಿ ಇದ್ರೆ ಈ ಪರಾಕಾಷ್ಠೆ ಅವಧಿ ಕಡಿಮೆ ಆದ್ರೂ ಬಂದೇ ಬಿಟ್ಟಿರ್ತದೆ ಆಗ್ಲೇ ಅದು ಅಲ್ವಾ? ಅದು ರೀಚ್ ಆಗೇ ಹೋಗುತ್ತೆ. ಅದೇನಿದ್ರು ಫೈನಲ್ ಟಚ್ ಅಂತ. ಈಗ ಒಂದು ಗೋಲ್ ಹೊಡಿಯೋದಕ್ಕೆ ಎಷ್ಟು ಪಾಸ್ಗಳು ಕೊಟ್ಟಿರ್ತಾರೆ ಈ ಕಡೆಯಿಂದ ಆ ಕಡೆ, ಏನು ಎಲ್ಲಾ ಪಾಸ್, ಕಡೆಗೆ ಗೋಲ್ ಹೊಡಿಯೋದು ಒಬ್ಬ, ಅದು ಹತ್ತಿರದಲ್ಲಿ ಅದು ಪರಾಕಾಷ್ಠೆ.